ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಡೋರಿ ಕ್ಯಾಪನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಡೋರಿ ಕ್ಯಾಪ್ ಅಂತ ಹೇಳಿದ್ರೆ ಹೇಗೋ ಒಂದು ಡೋರಿ ಕ್ಯಾಪನ್ನು ಮಾಡಿದರೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ರೀತಿ ತುಂಬ ಜನ ಮಾಡ್ತಾರೆ ಡೋರಿ ಕ್ಯಾಪನ್ನು. ಆದರೆ ಈ ರೀತಿ ಮಾಡಿದರೆ ಸರಿ ಅಲ್ವಾ ಅಂದರೆ ಸರಿ ಹೌದು, ಆದರೆ ಒಳಭಾಗದಲ್ಲಿ ಫಿನಿಶಿಂಗ್ ಇಲ್ಲದ ಕಾರಣ ಒಂದು 2-3 ಸಲ ವಾಶ್ ಮಾಡುವಾಗ ಏನಾಗುತ್ತಪ್ಪ ಅಂತ ಹೇಳಿದರೆ ಈ ರೀತಿ ಥ್ರೆಡ್ ಎಳ್ಕೊಂಡು ಹೋಗುತ್ತೆ. ಇದು ತಪ್ಪು ವಿಧಾನ. ಸರಿಯಾದ ವಿಧಾನವನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇದು ಮಾಡೋದಕ್ಕೆ ತುಂಬ ಈಸಿ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಈ ರೀತಿಯೇ ಡೋರಿ ಕ್ಯಾಪನ್ನು ಮಾಡಿ ನೋಡಿ. ಇದಕ್ಕೆ ನಾನಿಲ್ಲಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಮವಾಗಿ ಸ್ಕ್ವೇರ್ ಟೈಪಲ್ಲಿ ಬಟ್ಟೆ ಕಟ್ ಮಾಡಿದ್ದೀನಿ ನೋಡಿ. ಇದನ್ನು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ತುದಿಗೆ ಈ ದಾರವನ್ನು ಇಟ್ಕೊಂಡಿದ್ದೀನಿ. ಹೀಗೆ ಮಡ್ಚ್ಕೊಳ್ಳಿ ಮತ್ತು ಮೇಲ್ಗಡೆಯಿಂದ ಸ್ಟಿಚ್ಚನ್ನು ಹಾಕಬೇಕು. ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಮೇಲ್ಗಡೆಯಿಂದ ಮುಕ್ಕಾಲು ಭಾಗದ ತನಕನೂ ಸ್ಟಿಚ್ಚನ್ನು ಹಾಕಿಬಿಟ್ಟು ಮುಕ್ಕಾಲು ಭಾಗದ್ದು ಹತ್ರ ಬರುವಾಗ ಸ್ಟಿಚ್ಚನ್ನು ನಿಲ್ಲಿಸ್ಕೊಳ್ಳಿ. ಇಲ್ಲೇ ಕರೆಕ್ಟಾಗಿ ನೋಡ್ಕೋಬೇಕಾಗಿರೋದು. ತುಂಬ ಈಸಿ ನೋಡಿ, ನಾನಿಲ್ಲಿ ವಿಡಿಯೋನ ಹತ್ತಿರದಿಂದ ತೋರಿಸ್ಕೊಡ್ತಿದ್ದೀನಿ. ಈ ತುದಿನ ಹಾಗೆ ಸ್ಟಿಚ್ ಮಾಡೋ ಬದಲು ತುದಿನ ಒಂದೇ ಒಂದು ಫೋಲ್ಡಿಂಗನ್ನು ಮಾಡಿ, ಜಸ್ಟ್ ಒಂದು ಫೋಲ್ಡಿಂಗ್ ನೋಡಿ. ಈ ರೀತಿ ಫೋಲ್ಡಿಂಗನ್ನು ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಮತ್ತು ನೋಡಿ, ತುದಿ ಎಕ್ಸ್ಟ್ರಾ ಭಾಗ ಏನಿರುತ್ತೋ ಅದನ್ನಷ್ಟನ್ನೇ ಕಟ್ ಮಾಡಿದರೆ ಸಾಕು. ನಾನಿಲ್ಲಿ ನೋಡಿ 1/4 ಇಂಚ್ ಗ್ಯಾಪ್ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿದ್ದೀನಿ. ಈಗ ಇದನ್ನು ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಮಾಡ್ಕೊಳ್ಳಿ ನೋಡಿ. ಇಷ್ಟೇ, ಡೋರಿ ಕ್ಯಾಪು ರೆಡಿಯಾಗಿದೆ. ನೀಟಾಗೂ ಬರುತ್ತೆ. ವಾಶ್ ಮಾಡಿದ್ರೂ ಕೂಡ ನೂಲ್ಗೀಲು ಏನು ಎಳೆದು ಬರಲ್ಲ. ಸೊ ಎಲ್ಲರೂ ಕೂಡ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.